ಇದು SVC ಚಾಟ್ಸ್ ನಮ್ಮದು 300+ ಚಾಟ್ಸ್ ಇದೆ. ನಾರ್ಮಲಿ ಎಲ್ಲ ಕಡೆ ಸಿಗೋ ಅಷ್ಟು ಮಸಾಲೆ ಪೂರಿ ಪಾನಿಪೂರಿ ಅದಕ್ಕಿಂತ ಡಿಫ್ರೆಂಟಾಗಿ ಸಿಗುತ್ತೆ. ಸೊ ನಾನು ಮತ್ತು ಅಪ್ಪ ತುಂಬ ಸಪೋರ್ಟಿವ್ ಆಗಿದ್ದೀವಿ ಅಮ್ಮಂಗೆ. ಸೊ ಅದೇ ಹೊಸ ಪ್ರಯತ್ನ ಇದು. ಓಯಲ್ಲ ಹಂಗಿದ್ರಿ ದಾನಿ ಕ್ಲೈನ್ ನಮಸ್ಕಾರ. ಇವತ್ತು ನಾನು ಬಂದಿರೋದು ಒಂದು ಚಾಟ್ಸ್ ಅಡ್ಡ. ಇಲ್ಲಿ ನಿಮಗೆ ಏನಿಲ್ಲ ಅಂದರೂ 300 ಥರದ ಚಾಟ್ಸ್ಗಳಿವೆ ಅಂತೆ. ಸ್ಯಾಂಡ್ವಿಚ್ ಇದೆ, ಜ್ಯೂಸ್ ಇದೆ, ಮಿಲ್ಕ್ ಶೇಕ್ ಇದೆ, ಸೂಪ್ ಇದೆ, ಮ್ಯಾಗಿ ಇದೆ, ಹಿಂಗೆ ವೆರೈಟೀಸ್ ಆಫ್ ಚಾಟ್ಸ್ ಇಲ್ಲಿದೆ. ಬನ್ನಿ ಹೋಗೋಣ, ಯಾವ್ಯಾವ ಥರ ಚಾಟ್ಸ್ ಇದೆ, ಏನೇನಿದೆ ಎಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಾನಿವತ್ತು ಬಂದಿರೋದು ಹೊಸಕೆರೆ ಹಳ್ಳಿಗೆ. ಹೊಸಕೆರೆ ಹಳ್ಳಿಯಲ್ಲಿ ಇರುವಂತಹ SVC ಅನ್ನೋ ಒಂದು ಚಾಟ್ಸ್ ಅಡ್ಡಕ್ಕೆ. ಇದರ ಒಳಗಡೆ ಸಿಕ್ಕಾಪಟ್ಟೆ ಚಾಟ್ಸ್ಗಳಿವೆ. ನಾನು ಒಂದು ಹೌಸ್ ವೈಫು. ನನಗೆ ಸಪೋರ್ಟಿವ್ ಆಗಿ ನನ್ನ ಮಗಳು, ನನ್ನ ಹಸ್ಬೆಂಡು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಮನೇಲೂ ನಾನು ಕೆಲಸ ಮಾಡಿ ಇಲ್ಲೂ ವರ್ಕ್ ಮಾಡ್ತಿದ್ದೀನಿ. ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಆಮೇಲೆ ನನ್ನ ಜೊತೆ 3 ಜನ ಹುಡುಗರಿದ್ದಾರೆ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ನನ್ನ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಅದ್ರ ಜೊತೆಗೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾಳೆ, ಮನೇಲೂ ಹೆಲ್ಪ್ ಮಾಡ್ತಾಳೆ. ನಮ್ಮ ಹಸ್ಬೆಂಡು ಪ್ರೋತ್ಸಾಹ ಕೊಡ್ತಾರೆ. ಅವರೇನೇ ಇದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದು. ಅದರಿಂದ ನನಗೆ ಸ್ವಲ್ಪ ಧೈರ್ಯ ಬಂದಿದೆ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡೇ ನನಗೆ ಬ್ಯಾಕ್ ಬೋನ್ ಇದ್ದಂಗೆ. ನಾನು ಚಾಕ್ಲೇಟ್ ಸ್ಯಾಂಡ್ವಿಚ್ ತಿಂತಾಯಿದ್ದೀನಿ. ಯೂಶ್ವಲಿ ಎಲ್ಲರೂ ಕಾರ್ನ್ ಸ್ಯಾಂಡ್ವಿಚ್, ಪನ್ನೀರ್ ಸ್ಯಾಂಡ್ವಿಚ್, ಚೀಸ್ ಸ್ಯಾಂಡ್ವಿಚ್ ಆ ಥರ ತಿಂದಿರ್ತೀರ. ಬಟ್ ಇಲ್ಲಿ ನೀವು ನೋಡ್ಬೋದು ಚಾಕ್ಲೇಟ್ ಫುಲ್ಲಿ ಲೋಡೆಡ್ ಆಗಿ ಚಾಕ್ಲೇಟ್ ಸ್ಯಾಂಡ್ವಿಚ್ ಇದೆ. ತುಂಬ ಟೇಸ್ಟಿಯಾಗಿದೆ. ಎವ್ರಿ ಟೈಮ್ ಇಲ್ಲಿ ಬಂದಾಗ ತುಂಬ ಹೈಜಿನಿಕ್ ಫೀಲ್ ಆಗುತ್ತೆ. ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೌಸ್ ವೈಫ್ ಅಂದರೆ ಬರೀ ಮನೇಲಿ ಕೆಲಸ, ಗಂಡನ ನೋಡ್ಕೊಬೇಕು, ಅತ್ತೆ ಮಾವನ ನೋಡ್ಕೊಬೇಕು, ಮಕ್ಕಳನ್ನ ನೋಡ್ಕೊಬೇಕು ಅಂತ ಎಲ್ಲರೂ ಅದನ್ನು ಒಂದು ಥಾಟ್ ಬಂದ್ಬಿಟ್ಟಿದೆ. ಅದರಿಂದ ನೀವೇನು ಅಂದರೆ ಗಂಡ ಮತ್ತು ಮಕ್ಕಳು ಸಪೋರ್ಟ್ ಇದ್ದರೆ ಯಾವಾಗ್ಲೂ ಏನಕ್ಕೆ ಬೇಕಾದ್ರೂ ಮುನ್ನುಗ್ಬೋದು. ನೀವೆಲ್ಲ ಸಪೋರ್ಟಿವ್ ಆಗಿ ಮಾಡ್ಬೋದು. ನನ್ನ ಮಗಳು ತುಂಬ ಸಪೋರ್ಟಿವ್ ಆಗಿದ್ದಾಳೆ. ಶಿ ಈಸ್ ಡೂಯಿಂಗ್ ವೆಲ್. ಮತ್ತು ನಮ್ಮ ಅತ್ತೆ ತುಂಬ ಹೆಲ್ಪ್ ಮಾಡ್ತಾರೆ, ಮನೇಲೂ ಕೈ ಜೋಡಿಸ್ತಾರೆ. ಇಲ್ಲಿ 2 ಗಂಟೆಗೆ ಬರ್ತೀನಿ, ಆಮೇಲೆ ರಾತ್ರಿ 10 ಗಂಟೆ 11 ಗಂಟೆ ತನಕ ಇರ್ತೀನಿ. ಇಲ್ಲಿ ಮಸಾಲೆ ಪೂರಿ ಮತ್ತು ಸಮೋಸ ಚಾಟ್ ತೊಗೊಂಡಿದ್ವಿ. ನಂಗೆ ತುಂಬ ಇಷ್ಟ ಆಯಿತು. ಚಾಟ್ಸ್ ಮಸ್ಟ್ ಟ್ರೈ ಮಾಡಬೇಕು. ಇಲ್ಲಿ ನಾವು ವೈಟ್ ಸಾಸ್ ಪಾಸ್ತಾ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ. ಚಾಟ್ಸ್ ಅಂಗಡಿ ನನಗೆ ಓಪನ್ ಮಾಡಲಿಕ್ಕೆ ಕಾರಣನೇ ನನ್ನ ಮಗಳು ಇಂದಾನೇ. ಅವಳು ತುಂಬ ಜಾಸ್ತಿ ಚಾಟ್ಸ್ ಬೇಕು ಅಂತ ತುಂಬ ಇದು ಮಾಡ್ತಾಯಿದ್ಲು. ಅದರಿಂದ ಕರೋನಾ ಟೈಮಲ್ಲಿ 1 by 1 ಟ್ರೈ ಮಾಡಿ ನಮ್ಮ ಮನೇಲಿ ಎಲ್ಲರೂ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ಮೇಲೆ ನನಗೆ ಈ ಐಡಿಯಾ ಬಂದಿದ್ದು. ಆಮೇಲೆ ನಮ್ಮ ಮನೆಯವರು ಫ್ರೆಂಡು ಸಜೆಸ್ಟ್ ಮಾಡಿದ್ರು. ಅವ್ರ ಹೆಸರು ಶಿವು ಅಂತ. ಅವ್ರದ್ದೇನೇ ಬ್ರ್ಯಾಂಚು ಜಯನಗರಲ್ಲಿದೆ, ಶಾಲಿನಿ ಗ್ರೌಂಡ್ಸಲ್ಲಿ. ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಏನೇ ಇದ್ರೂ ರೆಸಿಪಿ ಅವ್ರು ನಮಗೆ ಡೈರೆಕ್ಟಾಗಿ ಹೇಳ್ಕೊಡ್ತಾರೆ. ಈಸ್ ಪ್ಯೂರ್ಲಿ ಹಾರ್ಟೆಡ್. ಎವ್ರಿ ವೀಕ್ ಆಲ್ಮೋಸ್ಟ್ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ವೀಕೆಂಡ್ ಮೇಲೆ ಪಾರ್ಕ್ ಇದೆ, ಪಾರ್ಕ್ ಆಟ ಆಡಿಸಿ ಇಲ್ಲಿಗೆ ಕರ್ಕೊಬರ್ತೀವಿ. ಸೊ ಹೊಸದಾಗಿ ಓಪನ್ ಆಗಿರೋ ಚಾಟ್ ಸೆಂಟರ್ ಇದು, ಚೆನ್ನಾಗಿದೆ ಇದು. ಮತ್ತು ಯಾವುದೇ ಥರ ಚಾಟ್ಸ್ ಆಗಲಿ ಈ ಗಿರ್ಮಿಟ್ಟು ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ. ಹಾಯ್ ಗೈಸ್, ಏನು ಇಷ್ಟ ನಿಮಗೆ? ನನಗೆ ಬಂದು ಸ್ಯಾಂಡ್ವಿಚ್ ಇಷ್ಟ. ನಾನಿಲ್ಲಿ ಎವ್ರಿ ಟ್ಯೂಸ್ಡೇ ಬರ್ತೀನಿ. ಮತ್ತು ನಾನು ಅಬಾಕಸ್ಗೆ ಹೋಗ್ತೀನಿ. ಅಲ್ಲಿಂದ ಬಂದರೆ ಈವ್ನಿಂಗ್ ಸ್ಯಾಂಡ್ವಿಚ್ ತಿಂತೀನಿ. ನನಗೆ ಪನ್ನೀರ್ ಸ್ಯಾಂಡ್ವಿಚ್ ತುಂಬ ಇಷ್ಟ. ನನ್ನ ಪಾರ್ಟ್ನರ್ ಬಂದು ಅವ್ರ ಹೆಸರು ಶಿವು ಅಂತ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈಸ್ ಮೈ ಸೆಕೆಂಡ್ ಫಾದರ್ ಅಂತಲೇ ಹೇಳ್ಬೋದು. ಹಾಯ್, ನಾನು ತೇಜಸ್ವಿನಿ. ಆ್ಯಕ್ಚುಲಿ ಚಾಟ್ಸಿಗೆ ದಿಸ್ ದಿ ಗುಡ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಆ್ಯಕ್ಚುಲಾಗೆ ಬಂದರೆ ಒಂದು ಆ್ಯಕ್ಚುಲಿ ಏನದು ಇನ್ಚಾರ್ಜ್ ಆಗಿ ಏನು ನಮ್ಮನ್ನ ಸರ್ವ್ ಮಾಡ್ತಾರೆ, ಶಿ ಈಸ್ ದಿ ಒಂಥರ ಮೋಸ್ಟ್ ಕೈಂಡ್ ಹಾರ್ಟೆಡ್ ಪರ್ಸನ್. ಎಲ್ಲರನ್ನೂ ಒಂಥರ ಮನೆ ಒಳಗಡೆ ಟ್ರೀಟ್ ಮಾಡೋರ ಥರ ಟ್ರೀಟ್ ಮಾಡ್ತಾರೆ. ದಟ್ ಈಸ್ ಆ್ಯಕ್ಚುಲಿ ಬೆಸ್ಟ್ ಇನ್ ದಿಸ್ ಚಾಟ್ ಶಾಪ್ ಅಂತ ಹೇಳ್ಬೋದು. ನನಗೆ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ತುಂಬ ತುಂಬ ಅಂದರೆ ವೆರೈಟಿ ಎಲ್ಲೂ ಸಿಗದೇ ಇರೋಂಥ ಟೇಸ್ಟ್ ಸಿಕ್ಕಿರೋದು ಅಂದರೆ ಅದು ಒಂದು ಫುಡ್ಡಲ್ಲಿ ಅದು ಶೆಟ್ಟಿ ಸ್ಪೆಷಲ್ ಅಂತ ಹೇಳಿ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಒಂಥರ ನನಗೆ ತುಂಬ ನಂಗೆ ಒಂಥರ ನಾನು ಏನದು ಚಾಟ್ಸ್ಗಳನ್ನ ತುಂಬ ಹೊರಗಡೆ ಎಲ್ಲ ಫ್ರೆಂಡ್ಸ್ ಜೊತೆ ದಿನ ಹೋಗಿ ತಿನ್ನೋ ಅಭ್ಯಾಸ ನನಗೆ. ಅದೊಂಥರ ಹ್ಯಾಬಿಟ್ ನನಗೆ. ಸಂಜೆ ಆದರೆ 1 more ಗುಲ್ಕಲ್ ಮಿಲ್ಕ್ ಶೇಕ್ ಇದೆ.
ಬ್ಯೂಟಿಫುಲ್, ಸಕಲಾಗಿದೆ. ಟೇಸ್ಟ್ ಮಾತ್ರ ವಂಡರ್ಫುಲ್ ಆಗಿದೆ. ನೀವು ಬೇರೆ ಕಡೆ ಎಲ್ಲೂ ಈ ಟೇಸ್ಟ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಇಲ್ಲಿ 3 ಥಿಂಗ್ಸ್ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಒಂದು ಆ ವೆಲ್ಕಮ್ ಮಾಡೋದು, ಆ ಸರ್ವ್ ಮಾಡೋ ರೀತಿ ಒಂಥರ ಹೋಮ್ಲಿ ಟ್ರೀಟ್ ಇರುತ್ತೆ. ಎರಡನೇದು ಬಂದು ಫುಡ್ ವೈಸ್ ಆ ಒಂದು ಕೆಲವು ಐಟಮ್ಸು ಒಂಥರ ಯೂನಿಕ್ ಆಗಿದೆ, ಸ್ಪೆಸಿಫಿಕ್ ಅಂದರೆ ಸ್ಪೆಷಲ್ ಆಗಿದೆ. ದಿಸ್ ಈಸ್ ಆ್ಯಕ್ಚುಲಿ ಫೈನ್. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಒಂದ್ಸಲಿ ಮಸ್ಟ್ ಆ್ಯಂಡ್ ಶುಡ್ ಬಂದು ಇಲ್ಲಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಚಿಟ್ಚಾಟಿಗೆ ಇದು ಒಳ್ಳೆ, ಫ್ರೆಂಡ್ಸಿಗೆ ಎಲ್ಲರಿಗೂ, ಫ್ಯಾಮಿಲಿಗೆ ಎಲ್ಲರಿಗೂ ಒಂಥರ ಒಳ್ಳೆ ಪ್ಲೇಸ್. ಥ್ಯಾಂಕ್ ಯು. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಈ ಟೇಸ್ಟ್ ನಾವು ಇಷ್ಟು ದಿನ ವಿಪುರಂ ಗಾಂಧಿ ಬಜಾರ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಮೇರೆಗೆ ಬಂದಿರೋ ತುಂಬ ಖುಷಿಯಾಗಿದೆ. ಅದರಲ್ಲೂ ಚಟ್ನಿ ಚಾಟ್ ಮಾತ್ರ ಸೂಪರ್ ಆಗಿದೆ. ಚಾಕ್ಲೇಟ್ ಸ್ಯಾಂಡ್ವಿಚ್ ಅಲ್ಟಿಮೇಟ್ ಟೇಸ್ಟು. ಎಲ್ಲ ಚೆನ್ನಾಗಿರೋ ಬಂದು ಟೇಸ್ಟ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ರಿಯಲಿ ಪಕ್ಕಾ ಪೈಸಾ ವಸೂಲು ಟೇಸ್ಟ್. 3 months ಆಗಿದೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕಸ್ಟಮರ್ಸಿಂದ. ಅದರಿಂದ ಆದಷ್ಟು ನೀವುಗಳು ಎಲ್ಲ ಬಂದು ಆದಷ್ಟು ಟ್ರೈ ಮಾಡಿ. 300+ ಐಟಮ್ಸ್ ಇದೆ, ಯಾವುದನ್ನು ಟ್ರೈ ಮಾಡಿ. ನಮ್ಮದೆಲ್ಲ ಯೂನಿಕ್ ಆಗಿದೆ. SVCಗೆ ಎಲ್ಲರೂ ಯಾಕೆ ಬರಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ಯೂನಿಕ್ ಐಟಮ್ಸ್ ಇದೆ. ಅದರಲ್ಲಿ ಮೇಯ್ನ್ ಅಂದರೆ ಮಸಾಲೆ ಪುರಿ, ಪಾನಿಪುರಿ, ದಹಿಪುರಿ ಅದೆಲ್ಲ ಜೊತೆಗೆ ನಮ್ಮದು ಸ್ಪೆಷಲ್ ಅಂದರೆ ಶೆಟ್ಟಿ ಸ್ಪೆಷಲ್ ಒಂದಿದೆ, ಆಮೇಲೆ ನರ್ಗೀಸ್ ಮಂಡಕ್ಕಿ ಇದೆ, ಈ ಗಾರ್ಲಿಕ್ ಬೇಲ್ ಇದೆ, ಆಮೇಲೆ ಫ್ಲೋಟಿಂಗ್ ಪಾನಿಪುರಿ ಇದೆ. ಎಲ್ಲನೂ ಇರೋದ್ರಿಂದ ಅದನ್ನು ನೀವೆಲ್ಲ ಟ್ರೈ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಡ್ತೀರಾ. ಎಲ್ಲ ಕಸ್ಟಮರ್ಸು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದವರೆಲ್ಲನೂ ಫಸ್ಟ್ ಕೇಳೋದೆ ನಿಮಗೆ ಶೆಟ್ಟಿ ಸ್ಪೆಷಲ್ ತುಂಬ ಚೆನ್ನಾಗಿದೆ ಅಂತ. ಎಲ್ಲರೂ ಅದನ್ನು ಪಾರ್ಸಲು ತೊಗೊಂಡು ಹೋಗ್ತಿದ್ದಾರೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಅದಲ್ದಿರ ನಮ್ಮ ಹತ್ರ ತುಂಬ ಸ್ಯಾಂಡ್ವಿಚಸ್ ಐಟಮ್ಸು ಇದೆ. ಅದಕ್ಕೆ ಬಂದು ತುಂಬ ಟ್ರೈ ಮಾಡಿ. ಅದಾದಮೇಲೆ ನೀವು ಅದು ತಿಂದಾದಮೇಲೆ ಒಂದು ಸ್ವಲ್ಪ ಸೋಡಾ ಕುಡಿಬೇಕು, ಇಲ್ಲ ಮಿಲ್ಕ್ ಶೇಕ್ಸ್ ಕುಡಿಬೇಕು, ಲಸ್ಸಿ ಕುಡಿಬೇಕು, ಆಮೇಲೆ ಜ್ಯೂಸ್ ಕುಡಿಬೇಕು ಅಂದರೂ ಅದು ಎಲ್ಲ ಇದೆ. ನಮ್ಮದೆಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸು, ಆಮೇಲೆ ಡೆಸರ್ಟ್ಸ್ ಇದೆ, ಹಾಟ್ ಚಾಕ್ಲೇಟ್ ಫ್ಲಡ್ಜ್ ಇದೆ, ಆಮೇಲೆ ಐಸ್ ಕ್ರೀಮ್ಸ್ ಅಮೂಲ್ದೇನೆ ಬ್ರ್ಯಾಂಡ್ ಹಾಕ್ಸಿದ್ದೀವಿ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಬೇಕು. ನಮಸ್ತೆ. ಅಂಗಡಿ ಹೆಸರು ಬಂದು SVC ಚಾಟ್ಸ್ ಅಂತ ಹೊಸಕೆರೆ ಹಳ್ಳಿಲಿರೋದು. ಇದು ಇಲ್ಲಿ ಎಲ್ಲ ಥರ ಚಾಟ್ಸು, ಚೈನೀಸು ಮತ್ತು ಇಟಾಲಿಯನ್ ಎಲ್ಲ ಸಿಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ, ನೀವು ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನನಗೆ ಇಲ್ಲಿ ಬಂದರೆ ತುಂಬ ತಿನ್ನೋದಕ್ಕೆ ಇಷ್ಟ ಅಂದರೆ ಪಾಸ್ತಾ. ಸೊ ತುಂಬ ಆಗಿರುತ್ತೆ ಪಾಸ್ತಾ. ಮತ್ತು ಮೈ ಫೇವ್ರೆಟ್ ಮಸಾಲೆ ಪುರಿ. ಇಲ್ಲಿ ಬಂದರೆ ನನಗೆ ಅದು ತುಂಬ ಟೇಸ್ಟಿ ಅನ್ಸೋದಂದರೆ ಅದೇ. ಇಲ್ಲಿ ಬಂದಾಗೆಲ್ಲ ಬರೀ ಅದೇ ತಿರ್ತಿರ್ತೀನಿ. ಸೊ ಅಲ್ಲಿ ಬೇರೆನೂ ತುಂಬ ಚೆನ್ನಾಗಿರುತ್ತೆ. ಸೊ SVC ಇಸ್ ದ ಬೆಸ್ಟ್. ಮೂರು ಜನ ಹುಡುಗರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಎಷ್ಟೇ ಕ್ರೌಡ್ ಇದ್ದರೂ ಬೇಗನೆ ಫಾಸ್ಟಾಗಿ ಮಾಡ್ತಾರೆ. ಹುಡುಗರು ತುಂಬ ಸಪೋರ್ಟಿವ್ ಆಗಿರೋದ್ರಿಂದ ನನಗೆ ಮ್ಯಾನೇಜ್ ಮಾಡೋಕ್ಕೆ ತುಂಬ ಆಗ್ತಿದೆ. 2 ಗಂಟೆಗೆ ಹುಡುಗರು ಬರ್ತಾರೆ. ನಮ್ಮದು ಅಂಗಡಿ ಓಪನ್ ಆಗೋದು 3:30ಗೆ. 3:30ಇಂದ ನೈಟು 10:30 ತನಕನೂ ಓಪನ್ ಇರುತ್ತೆ. 2nd ಟ್ಯೂಸ್ಡೇ ಆ್ಯಂಡ್ 4th ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಸರ್ ದಹಿ ಚಿಪ್ಸ್ ಅಂತ ಸರ್, ತುಂಬ ಯೂನಿಕ್ ಆಗಿದೆ. ಚಿಪ್ಸು ಮತ್ತು ದಹಿ ಮಿಕ್ಸ್ ಮಾಡಿ ಟೇಸ್ಟ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸ್ವೀಟು ಮತ್ತು ಖಾರ ಎಲ್ಲ ಮಿಕ್ಸ್ಚರ್ ಕರೆಕ್ಟ್ ಕಂಟೆಂಟಲ್ಲಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ರೆಗ್ಯುಲರಾಗಿ ಡೈಲಿ ಮಾಮೂಲು ಕಸ್ಟಮರ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ಇವ್ರದ್ದು ಐಟಮ್ಸ್ ಎಲ್ಲ. ಇಲ್ಲಿ ಸಿಂಚನ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಮತ್ತು ಎಲ್ಲ ಸುಮಾರು ಐಟಮ್ಸ್ ಇದೆ. ಇದು ಚೆನ್ನಾಗಿದೆ. ಮತ್ತು ಇದು ವಾಸವಿ ಚಾಟ್ಸ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದಿಸ್ ಗಾರ್ಲಿಕ್ ಬ್ರೆಡ್ದು ಅದು ತುಂಬ ವೆರೈಟೀಸ್ ಮಾಡ್ತಾರೆ, ಅದು ಚೆನ್ನಾಗಿದೆ. ಆ್ಯಂಡ್ ಫ್ಲೋಟಿಂಗ್ ಪಾನಿಪುರಿ ಮತ್ತು ಭೇಲ್ಪುರಿ ಎಲ್ಲ ಐಟಮ್ಸು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಹೇಳ್ತೀನಿ ಬಂದು ಇಲ್ಲಿ ವಿಸಿಟ್ ಮಾಡಿ ಒಂದು ಸತಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅಬಾಬಾಬಾ, ನನಗೆ ನಿಜ ಶೂಟ್ ಮಾಡಬೇಕಿದ್ರೆ ಹೆಂಗಾಗ್ತಿತ್ತಂದರೆ ಒಂದೊಂದು ಥರ ಮಾಡ್ತಾಯಿದ್ರು. ಡಿಫ್ರೆಂಟ್ ಚಾಟ್ಸ್ಗಳು. ಅದರಲ್ಲಿ ನಾನಿವಾಗ
ಇಲ್ಲಿಯ ಒಂದು ಯುನೀಕ್ ಟೇಸ್ಟ್ ಅಂತ ಹೇಳ್ಬೋದು. ಗೀ ಗಾರ್ಲಿಕ್ ಬೇಲನ್ನು ಆರ್ಡ್ರ್ ಮಾಡಿದೆ. ನೋಡೋಣ, ಯುನೀಕ್ ಟೇಸ್ಟ್ ಇದೆ, ಹೊಸ ಥರದ್ದು ಏನೋ ಒಂದು ಟ್ರೈ ಮಾಡ್ಬೇಕಂತ ಇದರಲ್ಲಿ ನೋಡಿದೆ. ಈಗ ಈ ಒಂದು ಗೀ ಗಾರ್ಲಿಕ್ ಬೇಲ್, ಮಾಮೂಲು ಬೇಲ್ ತಿಂದಿರ್ತೀವಿ ನಾನು, ಅದರಲ್ಲಿ ಸಿಕ್ಕಾಪಟ್ಟೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಆ ಥರ ಏನೂ ಕಾಣಿಸ್ತಿಲ್ಲ. ಬೇಲು ತಿಂದಿದ್ದೀರಿ ನೀವು ಮಾಮೂಲಿ, ಬಟ್ ಇದು ಬೇಲಲ್ಲೇ ಇನ್ನೊಂದು ಥರ ಗೀ ಗಾರ್ಲಿಕ್ ಬೇಲ್ ಅಂತ. ಆ್ಯಕ್ಚುಲಿ ನಿಮಗೆ ಟೇಸ್ಟ್ ವೈಸು ಇದು ಸಕ್ಕತ್ತಾಗಿದೆ. ಇದು ನಿಮಗೆ ಮಂಡಕ್ಕಿ, ಆ ಮಂಡಕ್ಕಿಗೆ ನಿಮಗೆ ಸ್ವಲ್ಪ ಗೀ ಹಾಕ್ತಾರೆ. ಗೀ ಜೊತೆಗೆ ಲೈಟಲ್ಲಿ ಚಿಲ್ಲಿ ಖಾರ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ನಾವು ಮಂಡಕ್ಕಿ ಚರ್ಮುರಿ ಏನು ಹೇಳ್ತೀವಲ್ಲ ಅದರದ್ದೇ ಇನ್ನೊಂದು ವರ್ಷನ್ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ವೈಸ್ ಮಾತ್ರ ಈ ಗೀ ಗಾರ್ಲಿಕ್ಕು ಆಹಾ, ರುಚಿ ಶುಚಿ ಎಲ್ಲ ಇದೆ. ಮೇಲಾಗಿ ಶೆಟ್ರು ಟೇಸ್ಟು, ಸ್ಪೆಷಲ್ ಟೇಸ್ಟ್ ಇದು. ಚಿಂತಾಮಣಿ ವೆರೈಟಿ, ಹಿಂದೂಪುರದ ವೆರೈಟಿ, ಎಲ್ಲ ಥರದ್ದು ತಿನಿಸುಗಳು ಸಿಗುತ್ತೆ. ಎಲ್ಲ ಬಂದು ಒಮ್ಮೆ ಬಂದು ಭೇಟಿ ಕೊಡಿ ನೀವು. ಇಲ್ಲಿ ಎಲ್ಲ ಶುಚಿ ರುಚಿಯಾಗಿ ತುಂಬ ಚೆನ್ನಾಗಿದೆ. ಸೋಡಾಗಳು, ಆಮೇಲೆ ಚಾಟ್ಸ್ಗಳು, ಆಮೇಲೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ನೋಡಿ, ತುಂಬ ಪಾನಿಪುರಿ, ಟಿಕ್ಕಿ ಪೂರಿ, ಮಸಾಲ ಪೂರಿ, ಸ್ಯಾಂಡ್ವಿಚ್ ಎಲ್ಲ ಚೆನ್ನಾಗಿದೆ. ಅಲ್ಲಿ ಅದು ಎಲ್ಲಕ್ಕಿಂತನೂ ಹೈಜೆನಿಕ್ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಅದರಿಂದ ಎಲ್ಲ ಇಲ್ಲೇ ಬನ್ನಿ. ಎಸ್, ಇವಾಗ ನಾನು ಆರ್ಡ್ರ್ ಮಾಡಿದೆ ಇನ್ನೊಂದು ಫುಡ್ ಯಾವುದು ಗೊತ್ತಾ? ದಾವಣಗೆರೆ ಸ್ಪೆಷಲ್ ಗಿರ್ಮಿಟ್ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಹೆಂಗಿದೆ ಅಂತ. ಈರುಳ್ಳಿ ಹಾಕಿದ್ದಾರೆ, ಮೀಡಿಯಮ್ ಖಾರ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಅದಕ್ಕೆ ಹಾಕಿರೋ ಮಂಡಕ್ಕಿ ಎಲ್ಲ ಸೇರಿ ಗಿರ್ಮಿಟ್ಟು ದಾವಣಗೆರೆ ಸ್ಪೆಷಲ್ಲು. ಫಸ್ಟ್ ಬೈಟ್ ಹೆಂಗಿದೆ ನೋಡೋಣ. ಸಕ್ಕತ್ತಾಗಿದೆ ಟೇಸ್ಟು. ಆ್ಯಕ್ಚುಲಿ ನಿಮಗೆ ಆ ಮಂಡಕ್ಕಿದ್ದು ನಾನು ಫಸ್ಟ್ ಏನು ತಿಂದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಗೊತ್ತಾಗ್ತಿದೆ. ಸ್ವಲ್ಪ ಸ್ಪೈಸಿ ಬರುತ್ತೆ ಗಿರ್ಮಿಟ್ಟು. ಗಿರ್ಮಿಟ್ ಯೂಶ್ವಲಿ ಸ್ಪೈಸಿನೇ ಇರುತ್ತೆ ಕೂಡ. ಅದಕ್ಕೆ ಹಾಕಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸೇರಿಸ್ಬಿಟ್ಟು ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಅದ್ಭುತ. ಈಗೇನು ಅನಿಸಿದೆ ಗೊತ್ತಾ, ಇದು ತಿಂದ ಮೇಲೆ ಅಲ್ಲೊಂದಿಷ್ಟು ಜ್ಯೂಸ್ ಎಲ್ಲ ಮಾಡ್ತಿದ್ರು, ಅದನ್ನು ಕುಡಿಲೇಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಫಸ್ಟ್ ತಿಂದು ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಆರ್ಡ್ರ್ ಮಾಡಿರೋದು ದಹಿ ಅವಲಕ್ಕಿ ಅಂತ. ಇದು ಆ್ಯಕ್ಚುಲಿ ಏನು ಗೊತ್ತಾ ನಿಮಗೆ, ರೋಸ್ಟೆಡ್ ಅವಲಕ್ಕಿ ಇದೆ. ಈ ಮಾಮೂಲು ನಾವು ಅವಲಕ್ಕಿ ಮೊಸರು ಮಾಡ್ತೀವಿ ಅದೂ ಓಕೆ, ಬಟ್ ಇಲ್ಲಿ ನೋಡಿ ದಹಿ ಅವಲಕ್ಕಿ, ರೋಸ್ಟೆಡ್ ಅವಲಕ್ಕಿ. ಅದಕ್ಕೆ ಒಂದಿಷ್ಟು ಖಾರ, ಉಪ್ಪು, ಆಮೇಲೆ ಫುಲ್ಲು ಕೊತ್ತಂಬರಿ ಸೊಪ್ಪು, ಆಮೇಲೆ ದಹಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಆಹಾ, ತುಂಬ ಟೇಸ್ಟ್ ಇದು. ಆ್ಯಕ್ಚುಲಿ ನಿಮ್ಗೇನು ಗೊತ್ತಾ, ತುಂಬ ಸ್ಪೈಸಿ ಎಲ್ಲ ಇಲ್ಲಿ ನೀವೇನಾದರೂ ತಿಂದ್ರಿ ಅಂದ್ಕೊಳ್ಳಿ, ಲಾಸ್ಟಿಗೆ ಇದನ್ನು ತಿಂದಾಗ ಏನೋ ಒಂಥರ ತಂಪು. ಇದಕ್ಕೂ ಮುಂಚೆ ನಾನು ತಿಂದಿದ್ದು ಗಿರ್ಮಿಟ್ ಬೇರೆ, ಹೆವಿ ಖಾರ. ಇವಾಗ ಅದಕ್ಕೆ ಕೊಟ್ಟಿರೋ ಈ ಒಂದು ದಹಿ ಅವಲಕ್ಕಿ ನಿಜಕ್ಕೂ ಸಕ್ಕತ್ತಾಗಿದೆ. ಒಂದಿಷ್ಟು ಕ್ಯಾರೆಟ್ ಇದೆ, ಕಡಲೆ ಬೀಜ ಹಾಕ್ತಾರೆ, ಆಮೇಲೆ ಅದಕ್ಕೆ ಹಾಕಿರೋ ಕೊತ್ತಂಬರಿ ಸೊಪ್ಪಂತೂ ಟೇಸ್ಟು ಡಬಲ್ ಮಾಡುತ್ತೆ. ನನಗಂತೂ ಈ ದಹಿ ಅವಲಕ್ಕಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸೊ ನಮ್ಮದು ಶಾಪ್ ಇರೋದು ವಿಠಲ್ ಐ ಹಾಸ್ಪಿಟ್ಲು ಮತ್ತು ಲಿಟಲ್ ಫ್ಲವರು ಮಧ್ಯದಲ್ಲಿದೆ. ವಿಠಲ್ ಐ ಹಾಸ್ಪಿಟ್ಲಿಂದ ಸ್ಟ್ರೈಟ್ ಬಂದು ಇಮಿಡಿಯೇಟಾಗಿ ರೈಟ್ ತೊಗೊಂಡ್ರೆ ಒಂದು ಸ್ವಲ್ಪ ಡೌನಿಗೆ ಬಂದ್ರೇ SVC ಚಾಟ್ಸ್ ಅಂತ ಸಿಗುತ್ತೆ. ನಿಮಗೆ ರೈಟ್ ಸೈಡಲ್ಲೇ ಸಿಗುತ್ತೆ. ಖಂಡಿತ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ. ನನಗೂ ನಾನೊಬ್ಳು ಹೌಸ್ ವೈಫ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನಾನಿಲ್ಲಿ 3 ಥರ ಚಾಟ್ಸ್ ಟ್ರೈ ಮಾಡಿದೆ, ಜ್ಯೂಸ್ ಕುಡಿದೆ. ನನಗಂತೂ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಅವ್ರು ಮಾತಾಡಿಸುವ ರೀತಿನೇ ಇನ್ನೂ ಇಷ್ಟ ಆಯಿತು. ಭಾಳ ಪ್ರೀತಿಯಿಂದ ಎಲ್ಲರನ್ನು ಮಾತಾಡಿಸ್ತಾರೆ. ಆಮೇಲೆ ಫುಡ್ ವೈಸು ಅಷ್ಟೇ, ಎಲ್ಲ ಫುಡ್ಗಳು ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಷ್ಟು ಚಾಟ್ಸ್ ನಮ್ಗೆ ತಿಂದು ನೋಡೋಕ್ಕಂತೂ ಆಗಲ್ಲ, ಬಟ್ ನಾನು ತಿಂದಿರೋ ಎಲ್ಲ ಚಾಟ್ಸು ನನಗಂತೂ ಇಷ್ಟ ಆಯಿತು. ಹಾಗಾದರೆ ಇನ್ಯಾಕೆ ತಡ ಮಾಡ್ತೀರಾ, ಈ ಒಂದು ಸೂಪರ್ ಆಗಿರೋಂತಹ SVC ಚಾಟ್ಸಿಗೆ ನೀವು ಬನ್ನಿ. ಆಮೇಲೆ ಇದು ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು, ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ಆಗ್ತಾಯಿರಿ. ಟೇಕ್ ಕೇರ್, ಬಾಯ್.